ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು RCB ವುಮೆನ್ಸ್ ವರ್ಸಸ್ GG ವುಮೆನ್ಸ್ T20 ಮ್ಯಾಚ್ ಇದೆ. ಮುಂಬೈ ಲೆಗ್ ಮುಗೀತು. ನವಿ ಮುಂಬೈಯಲ್ಲಿ ಸಖತ್ತಾಗಿ RCB ಫಿನಿಷ್ ಮಾಡಿದ್ದಾರೆ. 4ಕ್ಕೆ 4 ಮ್ಯಾಚಲ್ಲಿ ಸಖತ್ತಾಗಿ ಆಡಿದ್ದಾರೆ RCB ಅವರು. ಒಬ್ಬರಲ್ಲ ಒಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬಂದಿದ್ದಾರೆ. ಓವರಾಲ್ ಟೀಮ್ ಸಖತ್ತಾಗಿ ಲಾಸ್ಟ್ ಮ್ಯಾಚ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗ್ತು. ಸಯಾಲಿ ಸದ್ಗೆರೆ ಆಗಿರ್ಬೋದು, ಪ್ರೇಮ ರಾವತ್ ಆಗಿರ್ಬೋದು ಮತ್ತು ಜಾರ್ಜ್ ಅವಾಲ್ 3 ಜನ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸಖತ್ತಾಗಿ RCB ಅವರ ಟೀಮು ಕಾಂಬಿನೇಷನ್ ಹೊಂದ್ಕೊಂಡಿದೆ ಅಂತಲೇ ಹೇಳ್ಬೋದು. ಇವಾಗ RCB ಅವರಿಗೆ ನೆಕ್ಸ್ಟು 4 ಮ್ಯಾಚ್ ಕೂಡ ಬರೋಡಾದಲ್ಲಿ ಸ್ಟಾರ್ಟ್ ಆಗ್ತದೆ. ಇನ್ನು ನೆಕ್ಸ್ಟು ಎಲ್ಲ WPL ಮ್ಯಾಚಸ್ ಎಲ್ಲ ಬರೋಡಾದಲ್ಲೇ ಮ್ಯಾಚ್ ನಡೆಯುತ್ತೆ. RCBಗೆ ಏನು ಅಡ್ವಾಂಟೇಜು ಅಂದರೆ ಇನ್ನೊಂದು ಮ್ಯಾಚ್ ಗೆದ್ದರೆ RCB ಅವರು ಕ್ವಾಲಿಫೈ ಆಗಿಬಿಡ್ತಾರೆ. ಹಾಗಾಗಿ RCB ಅವರು ಈ ಮ್ಯಾಚ್ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತೇಳಿದ್ರೆ RCB ಟಾಪ್ 1 ಪಾಯಿಂಟ್ಸ್ ಟೇಬಲ್ ಫಿನಿಷ್ ಮಾಡಿದ್ರೆ, ಟಾಪ್ 1 ಫಿನಿಷ್ ಮಾಡಿದವ್ರಿಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಡೈರೆಕ್ಟ್ ಅವರು ಫೈನಲ್ಗೆ ಹೊಂಟೋಗ್ತಾರೆ. ಟಾಪ್ 2-3 ಫಿನಿಷ್ ಮಾಡಿದ್ರೆ ಅವರು ಎಲಿಮಿನೇಟರ್ ಆಡಿ ಆಮೇಲೆ ಫೈನಲ್ ಬಂದು ಫೈನಲಲ್ಲಿ ಗೆದ್ದರೆ ಚಾಂಪಿಯನ್ಸ್ ಆಗ್ತಾರೆ. ಹಾಗಾಗಿ ಟಾಪ್ 1 ಫಿನಿಷ್ ಮಾಡಿದ್ರೆ RCBಗೆ ಅಡ್ವಾಂಟೇಜು. ಇಲ್ಲಿ ಪಿಚ್ ವಿಚಾರಕ್ಕೆ ಬರೋದಾದರೆ ಸಖತ್ತಾಗಿ ಬ್ಯಾಟಿಂಗ್ ವಿಕೆಟ್ ಅಂತಲೇ ಹೇಳ್ಬೋದು. ಫಸ್ಟು ಸಖತ್ ಡ್ಯೂ ಬೀಳೋ ಕಾರಣದಿಂದ ಟಾಸ್ ಗೆದ್ದವ್ರು ಫಸ್ಟು ಬೌಲಿಂಗೇ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ಎರಡು ಕಡೆಯೂ ಟೀಮು ಸಖತ್ತಾಗೇ ಇದೆ ಅಂತಲೇ ಹೇಳ್ಬೋದು. ಸೋಫಿ ಡಿವೈನ್ ಆಗಿರ್ಬೋದು, ಬೆತ್ ಮೂನಿ ಆಗಿರ್ಬೋದು, ಅಲಿಶಾ ಗಾರ್ಡನ್ ಆಗಿರ್ಬೋದು, ಭಾರತಿ ಫುಲ್ಮಲಿ ಆಗಿರ್ಬೋದು, ಕಾಶ್ವಿ ಗೌತಮ್ ಆಗಿರ್ಬೋದು ಸಖತ್ತಾಗಿದೆ. ಜಾರ್ಜಿಯಾ ವೆರಾಮ್ ಕೂಡ ಇದ್ದಾರೆ. ನಮ್ಮ RCB ಲಾಸ್ಟ್ ಸೀಸನ್ ಸಖತ್ತಾಗಿ ಬೌಲಿಂಗ್ ಮಾಡಿದಂಥ ಜಾರ್ಜಿಯಾ ವೆರಾಮ್ ಕೂಡ ಇದ್ದಾರೆ. RCBಯ ಕನಿಕಾ ಅಹುಜಾ ಸಖತ್ತಾಗಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು, ಅವರು ನಂಬರ್ 3 ಯೂಸ್ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಸ್ವಲ್ಪ ಗೌತಮಿ ನಾಯಕ್ ಅನ್ನೋರು ಸ್ವಲ್ಪ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಈಗಿರೋ ಕಾಂಬಿನೇಷನ್ ನೋಡಿದ್ರೆ ಸ್ವಲ್ಪ ಲಾಸ್ಟ್ 3 ಮ್ಯಾಚಸ್ಗೆ ನೋಡಿದ್ರೆ ಲಾಸ್ಟ್ ಮ್ಯಾಚ್ ಸ್ವಲ್ಪ ಪ್ಲೇಯಿಂಗ್ 11 ಬೆಟರ್ ಆಗಿತ್ತು. ಹಾಗಾಗಿ RCB ಟೀಮು ಈ ಸೀಸನ್ ಸಖತ್ತಾಗಿ ಆಡ್ತಾನೆ ಬಂದಿದ್ದಾರೆ. ಇನ್ನು ಲಾಸ್ಟ್ 4 ಮ್ಯಾಚಸ್ ಇದೆ. 4 ಮ್ಯಾಚಲ್ಲಿ ಅಟ್ಲೀಸ್ಟ್ 2 ಮ್ಯಾಚ್ ಆದರೂ ಗೆದ್ದರೆ ನಾವು ಟಾಪ್ 1 ಸೀಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ಮ್ಯಾಚಲ್ಲಿ RCB ಗೆಲ್ತಾರೆ ಅಂತಲೇ ಹೇಳ್ಬೋದು. ಯಾಕಾಗಿ ಅಂದರೆ ಬೌಲಿಂಗ್ ಸಖತ್ತಾಗಿದೆ. ಲಾರೆನ್ ಬೆಲ್ ಅವರು ಮತ್ತು ಅರುಂಧತಿ ರೆಡ್ಡಿ ಅವ್ರನ್ನ ಒಂದು ಮ್ಯಾಚ್ ಆಡಿಸ್ತಿಲ್ಲ. ಸಯಾಲಿ ಸದ್ಗೇರ್ ಅವರು ಓಪನಿಂಗ್ ಬೌಲರ್ ಕೂಡ ಸಿಕ್ಬಿಟ್ಟಿದ್ದಾರೆ. ಎಷ್ಟು ಆಪ್ಷನ್ಸ್ ಇದೆ ಅಂದರೆ ಶ್ರೇಯಾಂಕ ಪಾಟೀಲ್ ಆಗಿರ್ಬೋದು, ಗ್ರೇಸ್ ಹ್ಯಾರಿಸ್ ಕೈಲಿ ಯೂಸ್ ಮಾಡ್ತಾಯಿಲ್ಲ ಇವರು. ಆಫ್ ಸ್ಪಿನ್ ಕೂಡ ಮಾಡ್ತಾರೆ ಗ್ರೇಸ್ ಹ್ಯಾರಿಸ್ ಅವರು. ಶ್ರೇಯಾಂಕ ಪಾಟೀಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ. ಆದರೆ ಅವ್ರ ಕೇಪಬಿಲಿಟಿ ಏನು ಅಂತ ನಿಮಗೆ ಲಾಸ್ಟ್ ಮ್ಯಾಚಲ್ಲೇ ಗೊತ್ತಾಗಿದೆ. 5 ವಿಕೆಟ್ ತೆಗೆದಿದ್ದಾರೆ ಶ್ರೇಯಾಂಕ ಪಾಟೀಲ್ ಅವರು. ರಾಧಾ ಯಾದವ್ ODI ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇದ್ದಂಥವ್ರು ಅವರು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು. ಬರೀ 2 ಓವರ್ ಮಾತ್ರ ಕೊಡ್ತಾಯಿದ್ದಾರೆ ಸ್ಮೃತಿ ಮಂದನ ಅವರು. ಅವ್ರ ಕೇಪಬಿಲಿಟಿ ಇನ್ನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹಾಗೂ ಫೀಲ್ಡಿಂಗಲ್ಲಿ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಈಸಿ ಕ್ಯಾಚ್ಗಳನ್ನ ಬಿಟ್ಬಿಡ್ತಾ ಇದ್ದಾರೆ, ಟಫ್ ಆದಂಥ ಕ್ಯಾಚ್ಗಳನ್ನ ಹಿಡಿತಾ ಇದ್ದಾರೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸಖತ್ ಕ್ಯಾಚಸ್ಗಳು ಬಿಡ್ತಾ ಇದ್ದಾರೆ ಈ WPLಲ್ಲಿ. ಹಾಗೂ ಒಳ್ಳೊಳ್ಳೆ ಕ್ಯಾಚಸ್ ಕೂಡ ಹಿಡಿತಾ ಇದ್ದಾರೆ. ಹಾಗೂ ಕ್ಯಾಚಸ್ನ ಹಿಡಿದ್ರೆ ಮ್ಯಾಚು ಆರಾಮಾಗಿ ಗೆಲ್ಲೋದು ಅಂತಲೇ ಹೇಳ್ಬೋದು. GG ವಿರುದ್ಧ ನಾವು ಆರಾಮಾಗಿ RCB ಗೆಲ್ತಾರೆ ಅಂತಲೇ ಅನಿಸ್ತಾ ಇದೆ. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.